ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. DY ಕುಕ್ಕಿಂಗ್ ಬ್ಲಾಗ್ಗೆ ಸ್ವಾಗತ. ನಾವಿವತ್ತು ಫಾಕ್ಸ್ ಸ್ಟೈಲ್ ಮಿಲ್ಲೆಟ್ ನವಣೆ ಅಕ್ಕಿನಲ್ಲಿ ಪಲಾವ್ನ ಮಾಡ್ತಾಯಿದ್ದೀವಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮಾಡೋದಕ್ಕೆ ಸತ ತುಂಬಾ ಈಸಿಯಾಗಿರುತ್ತೆ. ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸೋದು ಬೇಗನೆ ಆಗುತ್ತೆ. ಮಕ್ಕಳೂ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆ ನೀವು ಮೊಸರು ಚಟ್ನಿ ಏನಾದರೂ ಬಳಸ್ಕೋಬೋದು. ನವಣೆ ಅಕ್ಕಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕ್ಯಾಲ್ಶಿಯಮ್ಮು, ಪ್ರೋಟೀನು, ಫೈಬರು, ಕಬ್ಬಿಣಾಂಶ, ನಿಕೋಟಿನ್ ಎಲ್ಲ ಇರೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಲಿಕ್ಕೆ ಇರುತ್ತೆ ಸ್ವಲ್ಪ ಯೆಲ್ಲೋಯಿಶಲ್ಲಿ ಸಣ್ಣ ಕಾಳು. ನಾನೀಗ 1 ಲೋಟ ಆಗುವಷ್ಟು ಮಿಲೆಟ್ಸ್ನ ತೊಗೊತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. 1 ಲೋಟ ನಾನಿಲ್ಲಿ ತೊಗೋತಾ ಇದ್ದೀನಿ. 1 ಲೋಟ ಮಿಲೆಟ್ಸ್ಗೆ ನೀಟಾಗಿ ನೀರಲ್ಲಿ 1 ರಿಂದ 2 ಸತಿ ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆದ್ಬಿಟ್ಟು ಒಂದು ಲೋಟಕ್ಕೆ 2 ಲೋಟ ಆಗುವಷ್ಟು ನೀರನ್ನ ಹಾಕಿ ನೆನೆಸಿಟ್ಕೊಳ್ಳಿ. ಆ ನೀರನ್ನ ಚೆಲ್ಲಬೇಡಿ. ನೀವು ಹೇಗೆ ಅಕ್ಕಿಗೆ ಅಳತೆ ಹಾಕ್ತಿರಲ್ಲ ಅದೇ ರೀತಿ 1 ಲೋಟಕ್ಕೆ 2 ಲೋಟ ನೀರು ಹಾಕ್ಕೊಂಡು ನೆನೆಸಿಟ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ಬಟಾಣಿ ಕಾಳನ್ನು ಒಂದು ಅರ್ಧ ಬೌಲಷ್ಟು ನೆನೆಸಿಟ್ಕೊತಾ ಇದ್ದೀನಿ. ಇದನ್ನು ಹಾಗೆ ಚೆನ್ನಾಗಿ ತೊಳೆದು 1-2 ಸತಿ ನೆನೆಸಿಟ್ಕೊಳ್ಳಿ. ರಾತ್ರಿಯೇ ನೆನೆಸ್ಬೇಕು ನೀವು ಮಿಲೆಟ್ಸ್ನ, ಬೆಳಗ್ಗೆ ನೆನೆಸೋಕ್ಕೆ ಬರಲ್ಲ. ಹಾಗಾಗಿ ರಾತ್ರಿ ಮಿನಿಮಮ್ 8 ಅವರ್ಸ್ ಆದರೂ ನೆನಿಲೇಬೇಕು. ಇಲ್ಲ ಅಂದ್ರೂ 4 ಅವರ್ಸ್ ಆದರೂ ನೆನಿಲೇಬೇಕು. ನಾನಿಲ್ಲೊಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ನೀವು ಹೇಗೆ ಪಲಾವಿಗೆಲ್ಲ ಹಾಕ್ತಿರೋ ಅದೇ ಥರ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನೆಲೆ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು ಸೋಂಪು, ಜೀರಿಗೆ, ಮಸಾಲೆ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಂಡು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಈ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ನಂತರ ಒಂದು 2 ರಿಂದ 3 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗ್ತಿದ್ದಂಗೆ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ರುಬ್ಬಕ್ಕೂ ಹಾಕ್ತಾಯಿದ್ದೀನಿ, ಮೇಲ್ಗಡೆ ಈರುಳ್ಳಿ ಜೊತೆಗೂ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಸತ ಹೇರಿಗೆ ತುಂಬಾ ಒಳ್ಳೆಯದು. 5 ರಿಂದ 10 ನಿಮಿಷ ಈ ಥರ ಚೆನ್ನಾಗಿ ಈರುಳ್ಳಿ ರೋಸ್ಟ್ ಆಗಬೇಕು. ಮೇಲೆ ಒಂದೊಂದನ್ನೇ ಹಾಕಬೇಡಿ. ಒಂದು 5 ನಿಮಿಷನಾದ್ರು ಕುಕ್ ಆಗೋವರೆಗೂ ವೆಯ್ಟ್ ಮಾಡಿ. ಆವಾಗ ಅಡುಗೆ ತುಂಬ ರುಚಿಯಾಗಿರುತ್ತೆ. ಈ ಥರ ಬಣ್ಣಕ್ಕೆ ಬಂದ ನಂತರ ನೀವೀಗ ತರಕಾರಿ ಯಾವುದಿದೆಯೋ ಅದು ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಅದನ್ನೆಲ್ಲದನ್ನೂ ಹಾಕ್ಕೊಂಡು, ಈಗ ನಾನಿಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ. ಆಮೇಲೆ ನಾನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡು ಇದನ್ನು ಅಷ್ಟೇ ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಮುಚ್ಚಿನಾದ್ರೂ ಬೇಯಿಸ್ಕೊಳ್ಳಿ. ಮತ್ತು ಸಡನ್ನಾಗಿ ಏನೂ ಮಸಾಲೆ ಹಾಕಬೇಡಿ. ಒಂದು 5 ನಿಮಿಷ ವೆಯ್ಟ್ ಮಾಡಿ. ಎಣ್ಣೆಲಿ ಚೆನ್ನಾಗಿ ಹುರಿಬೇಕದು. ಹುರಿದ ನಂತರ ಅದೇ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲದನ್ನು ಹಾಕಿ ಮತ್ತೊಂದು ಸತಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಜಾರ್ ತೊಳೆದಿದ್ದ ನೀರನ್ನು ಸತ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಇದೇನಿಲ್ಲ, ಒಂದು ಟೀ ಕುಡಿಯೋ ಲೋಟದಲ್ಲಿ 1 ಲೋಟ ಇರುತ್ತೆ ಅಷ್ಟೇ, ಇದೇನು ಹೆಚ್ಚಿಗೆ ಇರಲ್ಲ ನೀರು. ಈಗ ನಾನು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ತರಕಾರಿಗೆ ಹಿಡಿಯುತ್ತೆ. ಈಗ ರಾತ್ರಿ ನೆನೆಸಿಟ್ಟಂಥ ನವಣೆ ಅಕ್ಕಿಗೆ ನೋಡಿ, ನೀರನ್ನ ನಾನು ಬಸಿತಾ ಇಲ್ಲ. ನೀರು ಕಲರ್ ಚೇಂಜ್ ಆಗಿದೆ ಅಂತ ಚೆಲ್ಲಬೇಡಿ. ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ. ಆ ನೀರನ್ನ ನಾನೀಗ ಫಸ್ಟು ತರಕಾರಿ ಜೊತೆಗೆ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದು ಸ್ವಲ್ಪ ಕುಕ್ಕಾದ ನಂತರ ನೀರನ್ನೆಲ್ಲ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ಒಂದು ಕುದಿ ಬಂದ ನಂತರ ನೀವೀಗ ಅಕ್ಕಿ ಹಾಕ್ಕೋಬೋದು. ಒಂದು ಕುದಿ ಬರೋವರೆಗೂ ನಾನಿಲ್ಲಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುದಿಸ್ಕೊತಾ ಇದ್ದೀನಿ. ಕುದಿಸ್ಕೊಂಡಾಗ ಏನಾಗುತ್ತೆ, ಕೆಳಗಡೆ ಎಲ್ಲ ಕ್ಲೀನಾಗಿ ಬೇಯುತ್ತೆ. ಈಗ ನಾನು ಅಕ್ಕಿನ ಹಾಕಿನೂ ಒಂದು 5 ನಿಮಿಷ ಕುದಿಸ್ತಾ ಇದ್ದೀನಿ. ಆವಾಗ ಮೇಲ್ಗಡೆ ಎಲ್ಲ ಮಸಾಲೆ ಬರೋದಿಲ್ಲ, ನೀಟಾಗಿ ಹೊಂದ್ಕೊಳ್ಳುತ್ತೆ. ಎಲ್ಲ ಒಂದೊಂದು ಹಾಕಿ ಮುಚ್ಚಿಟ್ಬಿಟ್ರೆ ಕೆಳಗಡೆ ಬರೀ ಅನ್ನ ಇರುತ್ತೆ, ಮೇಲೆಲ್ಲ ತರಕಾರಿ ಇರುತ್ತೆ. ಈಗ ನಾನಿಲ್ಲಿ ಈ ಥರ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಅಕ್ಕಿನೂ ಹಾಕಿ ಈ ಥರ ಚೆನ್ನಾಗಿ ಕುದ್ದು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕರಗಿಸಿಟ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ತುಪ್ಪ ಹಾಕಿ ಲಿಡ್ನ ಕ್ಲೋಸ್ ಮಾಡಿಕೊಂಡು 1 ವಿಷಲ್ ಕೂಗಿಸ್ಕೊಳ್ಳೋಣ.
ಇದೇ ಥರ ಮೋರ್ ವೀಡಿಯೋಗಳಿಗಾಗಿ DY ಕುಕ್ಕಿಂಗ್ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಒಂದು ವಿಷಲ್ ಬಂದ ನಂತರ ಕುಕ್ಕರ್ ಆರಿದ ಮೇಲೆ ಈ ರೀತಿ ತುಂಬ ಟೇಸ್ಟಿಯಾಗಿರೋ ನವಣೆ ಪಲಾವ್ ರೆಡಿ ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.